ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ನಿಮಗೆ ತಗೊಂಡು ಬಂದಿರುವಂಥ ಟಾಪಿಕ್ ಯಾವುದಂತ ಹೇಳಿದ್ರೆ ಗಾಸ್ ಲಾ. ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್. ಇದೇ ಥರದಲ್ಲಿ ಫೋರ್ತ್ ಚಾಪ್ಟರ್ನಲ್ಲಿ ಒಂದು ಬರುತ್ತೆ, ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಅಂತ ಹೇಳಿ. ನಿಮಗೆ ಕ್ವಶನ್ ಪೇಪರ್ನಲ್ಲಿ ಸ್ಟೇಟ್ ಗಾಸ್ ಲಾ ಅಂತ ಬಂದರೆ ಅದು ಎಲೆಕ್ಟ್ರೋಸ್ಟಾಟಿಕ್ಸ್. ಸ್ಟೇಟ್ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಅಂತ ಬಂದರೆ ಅದು ಫೋರ್ತ್ ಚಾಪ್ಟರ್ನಲ್ಲಿ ಇರುವಂಥದ್ದು. ಹಾಗಿದ್ರೆ so today's topic, Gauss law. We know that the physical law is always gives the relation between different physical quantities. ಈ ಫಿಸಿಕಲ್ ಲಾಸ್ಗಳನ್ನು ನಾವು ಎಕ್ಸ್ಪ್ಲೈನ್ ಮಾಡುವಾಗ ಸಬ್ ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನು ತಗೊಂಡು ಅವುಗಳ ಮಧ್ಯೆ ಏನು ರಿಲೇಶನ್ಶಿಪ್ ಇರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೇಮ್ ವೇ ಗಾಸ್ ಲಾ ಗಿವ್ಸ್ ದ ರಿಲೇಶನ್ ಬಿಟ್ವೀನ್ electric flux and electric charge. We know electric flux ಅಂದ್ರೆ ಕೇಳಿದೀವಿ, ಎಲೆಕ್ಟ್ರಿಕ್ ಚಾರ್ಜ್ ಅಂತಂದ್ರೆ ಏನಂತ ಕೇಳಿದೀವಿ. ಈ ಎರಡರ ಮಧ್ಯೆ ಏನು ರಿಲೇಷನ್ ಇರುತ್ತೆ ಅದನ್ನ ಗಾಸ್ ಅನ್ನೋರು ನಮಗೆ ತಿಳಿಸ್ಕೊಡ್ತಾರೆ. ಈ ಗಾಸ್ ಲಾನ ಅಪ್ಲೈ ಮಾಡ್ಬೇಕಂತ ಹೇಳಿದ್ರೆ ಸರ್ಟನ್ ಕಂಡೀಷನ್ಸ್. ಏನ್ ಕಂಡೀಷನ್ ಇದು? ಓಪನ್ ಸರ್ಫೇಸ್ ಅಲ್ಲಿ ನೀವು ಗಾಸ್ ಲಾನ ಅಪ್ಲೈ ಮಾಡಬೇಕಾಗುತ್ತೆ. It is applicable only for a closed surface. Closed surface ಅಲ್ಲಿ ಮಾತ್ರ ನೀವು ಗಾಸ್ ಲಾನ ಅಪ್ಲೈ ಮಾಡಬಹುದು. ಹಾಗಿದ್ರೆ ಸೊ ಒಂದು ಚಾರ್ಜ್ಡ್ ಬಾಡಿನ ತಗೊಂಡಾಗ ಕನ್ಸಿಡರ್ ಎ ಚಾರ್ಜ್ಡ್ ಬಾಡಿ ಇನ್ ವಿಚ್ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ಆರ್ ಸ್ಟೋರ್ಡ್ ಅನ್ಈಕ್ವಲಿ ಅಂಡ್ ರ್ಯಾಂಡಮ್ಲಿ. ಸೊ ಚಾರ್ಜಸ್ಗಳು ಪಾಸಿಟಿವ್ ಚಾರ್ಜ್ ಇದೆ, ನೆಗೆಟಿವ್ ಚಾರ್ಜ್ ಇದೆ. ಅನ್ಈಕ್ವಲ್ ಆಗಿ ಎರಡು ಈಕ್ವಲ್ ಆಗಿದ್ರೆ ಏನಾಗುತ್ತೆ? ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗ್ಬಿಡುತ್ತೆ. ಐದರ್ ಪಾಸಿಟಿವ್ ಚಾರ್ಜ್ ಜಾಸ್ತಿ ಇರಬೇಕು, ಇಲ್ಲ ನೆಗೆಟಿವ್ ಚಾರ್ಜ್ ಜಾಸ್ತಿ ಇರಬೇಕು. ಇಲ್ಲಿ ನಾನು ಬರ್ದಿರುವಂತದ್ರಲ್ಲಿ 1 2 3 4 5 ಪಾಸಿಟಿವ್ ಚಾರ್ಜಸ್ ಇದೆ, 1 2 3 4 ನೆಗೆಟಿವ್ ಚಾರ್ಜಸ್ ಇದೆ. ಹಾಗಾದ್ರೆ ಟೋಟಲಿ ಇದು ಎಂತ ಬಾಡಿ ಅಂತ ಹೇಳ್ತೀವಿ? ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ಹೇಳ್ತೀವಿ. ಒನ್ ಪಾಸಿಟಿವ್ ಚಾರ್ಜ್, ಒನ್ ನೆಗೆಟಿವ್ ಚಾರ್ಜ್ ನ್ಯೂಟ್ರಲೈಸ್ ಆಗುತ್ತೆ. ಒನ್ ಪಾಸಿಟಿವ್, ಒನ್ ನೆಗೆಟಿವ್ ನ್ಯೂಟ್ರಲೈಸ್ ಆಗುತ್ತೆ. ಸೊ ಹೀಗೆ 4 4 ಎರಡು ನ್ಯೂಟ್ರಲೈಸ್ ಆದ್ರೆ ಫೈನಲಿ ಒಂದು ಚಾರ್ಜ್ ಉಳ್ಕೊಳ್ಳುತ್ತೆ, ಪಾಸಿಟಿವ್ ಚಾರ್ಜ್. ಹಾಗಾಗಿ ಇದನ್ನ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ಕರೆಯೋಣ. ಈ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿನಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ ಹೇಗೆ ಮೆಷರ್ ಮಾಡೋದು? ನಮಗೆ ಈ ಮುಂಚೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ ಮೆಷರ್ ಮಾಡ್ಬೇಕಂತಂದ್ರೆ ಒಂದು ಫಾರ್ಮುಲಾ ನಮಗೆ ಗೊತ್ತಿದೆ. ಎಲೆಕ್ಟ್ರಿಕ್ ಫ್ಲಕ್ಸ್ ಫೈ ಈಸ್ ಈಕ್ವಲ್ ಟು E ಇಂಟು ಎ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತಂದ್ರೆ ಕಾಂಪೊನೆಂಟ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್, ಏರಿಯಾ ಆಫ್ ದಿ ಸರ್ಫೇಸ್, ಈ ಎರಡರ ಪ್ರಾಡಕ್ಟ್ ಅನ್ನ ಫ್ಲಕ್ಸ್ ಅಂತ ಹೇಳ್ತೀವಿ. ಲಿಟಲ್ ಬಿಟ್ ಡಿಫಿಕಲ್ಟ್. ಆ ಒಂದು ಫ್ಲಕ್ಸ್ ಅನ್ನ ಮೆಷರ್ ಮಾಡೋ ಫಾರ್ಮುಲಾ ಇದೆಯಲ್ಲ, ಇದು ಸ್ವಲ್ಪ ಡಿಫಿಕಲ್ಟ್. ಇದನ್ನ ಗಾಸ್ ಅನ್ನೋರು ನಮಗೆ ತುಂಬಾ ಸಿಂಪಲ್ ಆಗಿ ಹೇಳ್ಬಿಟ್ಟಿದ್ದಾರೆ. ನೋಡಿ, ನೀವು ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ, ಆದರೆ ಏರಿಯಾ ಎಷ್ಟಿದೆ, ಇಷ್ಟೊಂದೆಲ್ಲ ಯಾಕೆ ವರಿ ಮಾಡ್ಕೊಂತೀರಾ? ಏನ್ ಬೇಡ, ಒಂದು ಸಿಂಪಲ್ ಪ್ಯಾಟರ್ನ್ ಕೊಡ್ತೀನಿ, ಆ ಪ್ಯಾಟರ್ನ್ ಅಲ್ಲಿ ನೀವು ಕರೀರಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟು ಅಂತ ಮೆಷರ್ ಮಾಡಬಹುದು ಅಂತ ನಮಗೆ ಹೇಳ್ಕೊಡ್ತೀವಿ. ಹಾಗಾದ್ರೆ ಆನ್ ವಾಟ್ ಕಂಡೀಷನ್ ಗಾಸ್ ಲಾನ ನಾವು ಅಪ್ಲೈ ಮಾಡಬಹುದು? ಸೊ ಗಾಸ್ ಲಾ ಇಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಎ ಕ್ಲೋಸ್ಡ್ ಸರ್ಫೇಸ್. ಇಟ್ ಈಸ್ ಅನ್ ಇಮ್ಯಾಜಿನರಿ ಸರ್ಫೇಸ್. ಸೊ ನೋಡಿ, ಈಗ ನಾನು ಈ ಡಯಾಗ್ರಾಮ್ ನಲ್ಲಿ ಒಂದು ಇಮ್ಯಾಜಿನರಿ ಸರ್ಫೇಸ್ ಅನ್ನ ಡ್ರಾ ಮಾಡ್ತಾರೆ. ಇಮ್ಯಾಜಿನರಿ ಸರ್ಫೇಸ್, ಕ್ಲೋಸ್ಡ್ ಸರ್ಫೇಸ್, ಇದು ಎನಿ ಶೇಪ್ ಎನಿ ಸೈಜ್. ಇದಕ್ಕೇನು ಕಂಡೀಷನ್ ಇಲ್ಲ, ಇಂಥದ್ದೇ ಶೇಪ್ ಅಲ್ಲಿ ಇರಬೇಕು, ಇಂಥದ್ದೇ ಸೈಜ್ ಅಲ್ಲಿ ಇರಬೇಕು ಅನ್ನೋ ಕಂಡೀಷನ್ ಇಲ್ಲ. ಎನಿ ಶೇಪ್ ಎನಿ ಸೈಜ್ ಒಂದು ಇಮ್ಯಾಜಿನರಿ ಸರ್ಫೇಸ್ ಬಂದಿದ್ದೀನಿ. ದಟ್ ಸರ್ಫೇಸ್ ಇಸ್ ಕಾಲ್ಡ್ ಗಾಸಿಯನ್ ಸರ್ಫೇಸ್. ಕ್ವೆಶ್ಚನ್ ಪೇಪರ್ ಅಲ್ಲಿ 1 ಮಾರ್ಕ್ ಅಲ್ಲಿ ಕೇಳ್ತಾರೆ ನಿಮಗೆ, ಡಿಫೈನ್ ಗಾಸಿಯನ್ ಸರ್ಫೇಸ್ ಅಂತ. ಏನಂತ ಬರೀತೀರಾ? Gaussian surface is an imaginary surface which encloses the charges. ಅದು ಚಾರ್ಜಸ್ ಅನ್ನ ಎನ್ಕ್ಲೋಸ್ ಮಾಡ್ತಾರೆ. ನೀವು ಅದಕ್ಕೂ ಮುಂದೆ ಇನ್ನೂ ಒಂದು ಮೋರ್ ಪಾಯಿಂಟ್ ನಾನು ಬರೀತೀನಿ ಸರ್ ಅಂತ ಹೇಳಿದ್ರೆ, ಸೊ ಇಟ್ ಮೇ ಬಿ ಎನಿ ಶೇಪ್ ಆರ್ ಸೈಜ್ ಅಂತ ನೀವು ಬರೀತಾರೆ. ಓಕೆ, ಕಮ್ ಟು ದ ಪಾಯಿಂಟ್. ಗಾಸ್ ಲಾ ಸ್ಟೇಟ್ಸ್ ದಟ್, ಗಾಸ್ ಲಾ ತನ್ನ ಸ್ಟೇಟ್ಮೆಂಟ್ ಏನಂತ ಹೇಳ್ತಾ ಇದೆ? ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್, ಫೈ ಅಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್, ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಓವರ್ ಎ ಕ್ಲೋಸ್ಡ್ ಸರ್ಫೇಸ್ encloses the
charges. Total electric flux over a closed surface is always equal to 1 by epsilon naught times 1 by epsilon naught. Epsilon naught ಅಂದ್ರೆ ಕಾನ್ಸ್ಟೆಂಟ್ ನಮಗೆ ಗೊತ್ತಿದೆ. 1 by epsilon naught times total charge enclosed by the surface. ನೀವು ಯಾವ ಗಾಸಿಯನ್ ಸರ್ಫೇಸ್, ಯಾವ ಕ್ಲೋಸ್ಡ್ ಸರ್ಫೇಸ್ ಅನ್ನು ತಗೊಂಡಿದ್ದೀರಾ, ಆ ಕ್ಲೋಸ್ಡ್ ಸರ್ಫೇಸ್ ಒಳಗಡೆ ಟೋಟಲ್ ಚಾರ್ಜ್ ಎಷ್ಟಿರುತ್ತೆ ಅಷ್ಟನ್ನ ಮೆನ್ಷನ್ ಮಾಡಿ ಅದನ್ನ 1 by epsilon naught ಟೈಮ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದರಲ್ಲಿ ಫ್ಲಕ್ಸ್ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಮತ್ತೆ ಎಲೆಕ್ಟ್ರಿಕ್ ಚಾರ್ಜ್ ನ ಮಧ್ಯ ರಿಲೇಷನ್ ಅನ್ನ ಯಾರು ಹೇಳಿರೋದು ನಮಗೆ? ಗಾಸ್ ಅನ್ನೋ ಸೈಂಟಿಸ್ಟ್ ನಮಗೆ ಹೇಳಿದ್ರು. ಅಕಾರ್ಡಿಂಗ್ ಟು ದ ಗಾಸ್, total electric flux over a closed surface is always equal to 1 by epsilon naught times of total charge enclosed by the surface. ನೋಡಿ, ಒಂದು ನೆಗೆಟಿವ್ ಚಾರ್ಜ್, ಒಂದು ಪಾಸಿಟಿವ್ ಚಾರ್ಜ್, ಒಂದು ನೆಗೆಟಿವ್ ಪಾಸಿಟಿವ್ ನ್ಯೂಟ್ರಲೈಸ್ ಆಯಿತು. ಟೋಟಲ್ ಇನ್ ಎಷ್ಟು ಚಾರ್ಜ್? 3 ಚಾರ್ಜಸ್ ಉಳ್ಕೊಂಡು, 3 ಪಾಸಿಟಿವ್ ಚಾರ್ಜ್ಗಳು. ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಎಷ್ಟಿದೆ? 1.6 into 10 to the power of minus 19 coulomb. So 3 ಚಾರ್ಜ್ ಇರೋದ್ರಿಂದ 3 into 1.6 into 10 to the power of minus 19 ಅಂತ ಮಾಡೋದು ಎಷ್ಟು ಬರುತ್ತೆ? ಆ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎಪ್ಸಿಲಾನ್ ನಾಟ್ ನಿಮಗೆ ಗೊತ್ತಲ್ವಾ? ಎಪ್ಸಿಲಾನ್ ನಾಟ್ ಅಂತಂದ್ರೆ ಏನು? ಎಪ್ಸಿಲಾನ್ ನಾಟ್ ಪರ್ಮಿಟಿವಿಟಿ. ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. Its value, epsilon naught value, 8.854, constant value, 8.854 into 10 to the power of minus 12. So, you know, electrostatic force ಅಲ್ಲಿ ಈ epsilon naught ಅನ್ನು ಬರ್ಕೊಂಡಿದ್ದೀರಾ. epsilon naught ಗೆ ಯೂನಿಟ್ ಏನಂತ ಬರೀತೀರಾ? ಫೋರ್ಸ್ ಫಾರ್ಮುಲಾ 1 by 4 pi epsilon naught Q1 Q2 divided by R square. ಇದರಲ್ಲಿ epsilon naught is equal to 1 divided by 4 pi into F Q1 Q2 divided by R square. So what is the SI unit of permittivity of the free space? Coulomb square Newton inverse meter inverse square. ಮೆನ್ಷನ್ ಮಾಡಬೇಕು. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಅಂತ ಕೇಳಿದಾಗ ಸ್ಟೇಟ್ಮೆಂಟ್ ಅನ್ನು ಬರೀಬೇಕು, ಜೊತೆಗೆ ಎಕ್ಸ್ಪ್ಲನೇಷನ್ ಅನ್ನು ಬರೀಬೇಕು. ಫೈನಲಿ ಕನ್ಕ್ಲೂಡ್ ಮಾಡೋಣ. ಗಾಸ್ ಲಾ ಸ್ಟೇಟ್ಸ್ ದಟ್ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಓವರ್ ಎ ಕ್ಲೋಸ್ಡ್ ಸರ್ಫೇಸ್ ಈಸ್ ಆಲ್ವೇಸ್ ಈಕ್ವಲ್ ಟು 1 by epsilon naught times of total charge enclosed by the surface. That is, phi is equal to 1 by epsilon naught into Q, where epsilon naught permittivity of free space and its value 8.854 into 10 to the power of minus 12 coulomb square Newton inverse meter inverse square. Sir, okay. Now Gauss law statement ಅನ್ನು ಕೇಳಿದ್ವಿ. ಇದರಿಂದ ನಮ್ಗೆ ಏನು ಯೂಸ್ ಆಗುತ್ತೆ? ನಾವು ಕಲಿಯೋದ್ರಿಂದ ನಮ್ಗೆ ಏನು ಗೊತ್ತಾಗುತ್ತೆ? ಸೊ ನಿಮಗೆ ಗಾಸ್ ಲಾನ ಅಪ್ಲೈ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಮೆಷರ್ ಮಾಡಿ 3 ಅಪ್ಲಿಕೇಶನ್ಸ್ಗಳಿದೆ. ಸಪೋಸ್ ಕ್ವಶನ್ ಪೇಪರ್ ಅಲ್ಲಿ ಏನಾದರೂ ಮೆನ್ಷನ್ ದಿ ಅಪ್ಲಿಕೇಶನ್ ಆಫ್ ಗಾಸ್ ಲಾ ಅಂತ ಕೇಳಿದ್ರೆ, ಮೊದಲನೇದು ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ನಿಯರ್ ಎ ಲೀನಿಯರ್ ಆಬ್ಜೆಕ್ಟ್. ಒಂದು ವಯರ್ ಇದ್ರೆ ಅದರ ಪಕ್ಕದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಮೆಷರ್ ಮಾಡಬೇಕು, ಗಾಸ್ ಲಾನ ಅಪ್ಲೈ ಮಾಡಬೇಕು. ದಟ್ ಈಸ್ ಒನ್ ಆಫ್ ದಿ ಅಪ್ಲಿಕೇಶನ್. ಸೆಕೆಂಡ್ ಒನ್ ಅಪ್ಲಿಕೇಶನ್, find the electric field near a plane sheet. ಒಂದು ಸರ್ಫೇಸ್ ಇರುತ್ತೆ, ಸರ್ಫೇಸ್ ನ ಪಕ್ಕದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಮೆಷರ್ ಮಾಡಲಿಕ್ಕೆ ಕೂಡ ಗಾಸ್ ಲಾ ಯೂಸ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಸೊ ಥರ್ಡ್ ಒನ್ ಅಪ್ಲಿಕೇಶನ್, ಒಂದು ಸ್ಪಿಯರ್ ಇರುತ್ತೆ, ಚಾರ್ಜ್ಡ್ ಸ್ಪಿಯರ್ ಇರುತ್ತೆ. ಆ ಚಾರ್ಜ್ಡ್ ಸ್ಪಿಯರ್ ಪಕ್ಕದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಮೆಷರ್ ಮಾಡಬೇಕಂತ ಕೂಡ ಗಾಸ್ ಲಾ ಯೂಸ್ ಮಾಡ್ತೀವಿ. ಸೊ ಮೆನ್ಷನ್ ದ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ ಕೇಳಿದ್ರೆ 3 ಮಾರ್ಕ್ ಕ್ವಶನ್ ಅಲ್ಲಿ ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ನಿಯರ್ ದಿ ಚಾರ್ಜ್ಡ್ ಲೀನಿಯರ್ ಆಬ್ಜೆಕ್ಟ್ ಟು ಫೈಂಡ್ ಸೆಕೆಂಡ್
to find the electric field near the charged plane sheet. Third one, to find the electric field near the charged spherical shell. ಮೂರು ರೀತಿಯ ಆಬ್ಜೆಕ್ಟ್ಗಳಲ್ಲಿ ಗಾಸ್ ಲಾನ ಯೂಸ್ ಮಾಡಿ ಸೊ ಹೇಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಮೆಷರ್ ಮಾಡಬಹುದು. ನಿಮ್ಮ ಸಿಲೆಬಸ್ ಅಲ್ಲಿ 5 ಮಾರ್ಕ್ನ ಕ್ವಶನ್ಸ್ಗಳು. ಸೊ ಹಾಗಿದ್ರೆ ಫಸ್ಟ್ ಪಾರ್ಟ್ಗೆ ಬರೋಣ. ಗಾಸ್ ಲಾನ ಒನ್ ಆಫ್ ದಿ ಅಪ್ಲಿಕೇಶನ್, ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ನಿಯರ್ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ಚಾರ್ಜ್ಡ್ ಕಂಡಕ್ಟಿಂಗ್ ವಯರ್ ಅಂತ ಹೇಳ್ತೀವಿ. ಕನ್ಫ್ಯೂಷನ್ ಆಯ್ತಲ್ಲ ನಿಮಗೆ? ಸೊ ಒಂದು ಲೀನಿಯರ್ ಆಬ್ಜೆಕ್ಟ್, ಚಾರ್ಜ್ಡ್ ಲೀನಿಯರ್ ಆಬ್ಜೆಕ್ಟ್ ಇದೆ. ಆ ಚಾರ್ಜ್ಡ್ ಲೀನಿಯರ್ ಆಬ್ಜೆಕ್ಟ್ ನ ನಿಯರ್ ಪಕ್ಕದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅನ್ನೋದನ್ನ ಮೆಷರ್ ಮಾಡೋಣ. ಸೊ ಹಾಗಿದ್ರೆ ಡೆರಿವೇಶನ್ ಸ್ಟಾರ್ಟ್ ಮಾಡೋಣ. ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ ನಲ್ಲಿ ಫಸ್ಟ್ ಅಪ್ಲಿಕೇಶನ್, ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ನಿಯರ್ ಎ ಚಾರ್ಜ್ಡ್ ಕಂಡಕ್ಟಿಂಗ್ ವಯರ್. ಲೀನಿಯರ್ ಆಬ್ಜೆಕ್ಟ್ ಅನ್ನು ತಗೊಳ್ಳೋಣ. ಲೀನಿಯರ್ ಆಬ್ಜೆಕ್ಟ್ ನ ಪಕ್ಕ ಪಿ ಅನ್ನೋ ಪಾಯಿಂಟ್ ಮಾರ್ಕ್ ಮಾಡಿದ್ದೀನಲ್ಲ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅನ್ನೋದನ್ನ ಮೆಷರ್ ಮಾಡಬೇಕು ನಾವು. ಹಾಗಿದ್ರೆ ಡಯಾಗ್ರಾಮ್ ಕಾಣಿಸ್ತಾ ಇದೆಯಾ ಸ್ಟೂಡೆಂಟ್ಸ್ ನಿಮಗೆ? ಓಕೆ, ಒಂದು ಚಾರ್ಜ್ಡ್ ಕಂಡಕ್ಟಿಂಗ್ ವಯರ್ ಅನ್ನ ತಗೊಳ್ಳಿ. ಈ ಕಂಡಕ್ಟಿಂಗ್ ವಯರ್ ನ ಮೇಲ್ಗಡೆ ಪಾಸಿಟಿವ್ ಚಾರ್ಜಸ್ ಅನ್ನ ನಾನು ಮಾರ್ಕ್ ಮಾಡಿದ್ದೀನಿ. ಪಾಸಿಟಿವ್ಲಿ ಚಾರ್ಜ್ಡ್ ಇನ್ಫೈನೈಟ್ಲಿ ಲಾಂಗ್ ಕಂಡಕ್ಟಿಂಗ್ ವಯರ್, ಇನ್ಫೈನೈಟ್ಲಿ ಲಾಂಗ್ ಇರುವಂತಹ ಕಂಡಕ್ಟಿಂಗ್ ವಯರ್. ಲೆಟ್ ಪಿ ಬಿ ಎ ಪಾಯಿಂಟ್. ಅಟ್ ದ ರೇಡಿಯಲ್ ಡಿಸ್ಟೆನ್ಸ್ ಆರ್ ಫ್ರಮ್ ದ ವಯರ್, ಈ ವಯರ್ ಇಂದ ರೇಡಿಯಲ್ ಡಿಸ್ಟೆನ್ಸ್ ಆರ್ ಅನ್ನುವಷ್ಟು ದೂರದಲ್ಲಿ ಪಿ ಅನ್ನೋ ಪಾಯಿಂಟ್ ಅನ್ನು ಮಾರ್ಕ್ ಮಾಡಿ, ಇನ್ ವಿಚ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾನ್ ಬಿ ಮೆಷರ್. ನಾವಿಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಮೆಷರ್ ಮಾಡೋಣ. ಹಾಗಿದ್ರೆ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ ತಾನೇ ನಾವು ಬರೀತಾ ಇರೋದು. ಸೊ ನಿಮ್ಮ ಈ ಡೆರಿವೇಶನ್ ಅಲ್ಲೂ ಕೂಡ ಗಾಸ್ ಲಾನ ಅಪ್ಲೈ ಮಾಡಬೇಕು. ನಾನು ಈಗಷ್ಟೇ ಹೇಳಿದ್ದೀನಿ, ಗಾಸ್ ಲಾ ಇಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಎ ಕ್ಲೋಸ್ಡ್ ಸರ್ಫೇಸ್. ಕ್ಲೋಸ್ಡ್ ಸರ್ಫೇಸ್ ಅಲ್ಲಿ ಗಾಸ್ ಲಾ ಅಪ್ಲೈ ಆಗುತ್ತೆ. ಸೊ ಡ್ರಾ ಎ cylindrical Gaussian surface. You know, Gaussian surface is an imaginary surface. It may be any shape, any size. ನೀವಿಲ್ಲಿ cylindrical shape ಅನ್ನ ನೀವು ಯಾಕೆ ತಗೊಂತಿದ್ದೀರಾ? That should be encloses the charges. ಚಾರ್ಜಸ್ ಅನ್ನ ಎನ್ಕ್ಲೋಸ್ ಮಾಡ್ಕೊಳ್ಳೋ ಹಾಗಿರಬೇಕು. ಹಾಗಾಗಿ ನಾವು ಒಂದು cylindrical Gaussian surface ಅನ್ನ ಬರ್ತೀವಿ. Draw a cylindrical Gaussian surface which encloses the charges and passes through the point P. L, P the length of the Gaussian surface. ಈ Gaussian surface ನ ಲೆಂತ್ ಎಷ್ಟಿದೆ? L ಅನ್ನೋಷ್ಟಿದೆ. ಹಾಗಾದ್ರೆ ನೀವು ಫಸ್ಟ್ ಅಪ್ಲಿಕೇಶನ್, ಗಾಸ್ ಲಾನ ಮೊದಲನೇ ಅಪ್ಲಿಕೇಶನ್ಸ್ ಅಲ್ಲಿ ನೀವು ಬರೀತಾ ಇರುವಂತದ್ದು ಏನು? ಫಸ್ಟ್ ಒಂದು ಡಯಾಗ್ರಾಮ್ ಡ್ರಾ ಮಾಡಿದ್ದೀರಾ. ಇದರಲ್ಲಿ ಎಕ್ಸ್ಪ್ಲನೇಷನ್ ನಿಮ್ಮ ಒಂದು ಸೆಂಟೆನ್ಸ್ ಅಲ್ಲಿ ಒಂದು 2 ಸೆಂಟೆನ್ಸ್ ಅನ್ನು ಮೆನ್ಷನ್ ಮಾಡಿ. Consider a charged conducting wire, which is infinitely long irutte. Second point ಅಲ್ಲಿ, let P be a point at the radial distance r from the wire at which electric field can be measured. Draw a cylindrical Gaussian surface which encloses the charges and passing through the point P. Okay. So ನಿಮಗೆ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಆಲ್ವೇಸ್ ನಾರ್ಮಲ್ ಟು ದ ಸರ್ಫೇಸ್. ಸರ್ಫೇಸ್ಗೆ ಏನಾಗಿರುತ್ತೆ? ನಾರ್ಮಲ್ ಆಗಿರುತ್ತೆ. ಸೊ ಹಾಗಿದ್ರೆ ಇಲ್ಲಿ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಬರ್ತಿದ್ದೀನಲ್ಲ, ಈ ಸರ್ಫೇಸ್ಗೆ ನಾರ್ಮಲ್ ಆಗಿರುತ್ತೆ. ಈ ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್ ಅನ್ನು ನಾವು 2 ಪಾರ್ಟ್ಸ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಒಂದು ಇಲ್ಲಿದ್ದು ಕರ್ವ್ಡ್ ಪಾರ್ಟ್ ಅಂತ ಹೇಳ್ತೀವಿ. ಈ ಎರಡನ್ನ ಎಂಡ್ ಪಾರ್ಟ್ ಅಂತ ಹೇಳ್ತೀವಿ ನಾವು. ಎಂಡ್ ಫೇಸ್, ಕರ್ವ್ಡ್ ಫೇಸ್. ಫೇಸ್ ಅಂದ್ರೆ ಮುಖ. ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್ ನಲ್ಲಿ ಇದು ಯಾವ್ದಿದು? ಕರ್ವ್ಡ್ ಫೇಸ್. ಹಾಗೆ ಈ ಎರಡು ಕಡೆ ಇರುವಂತದ್ದು ಏನು? ಎಂಡ್ ಫೇಸ್. ಎಂಡ್ ಫೇಸ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಾನು ಡ್ರಾ ಮಾಡಿ ತೋರಿಸ್ತೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವಾಗಲೂ ಹೀಗೆ ಇರುತ್ತೆ. ಸೊ ಈ ರೀತಿಯಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ರಾ ಮಾಡ್ತಾ ಎಂಡ್
ಫೇಸ್ಗೆ ಫೀಲ್ಡ್ ಲೈನ್ಸ್ ಪ್ಯಾರಲಲ್ ಆಗಿರುತ್ತೆ. ಕರ್ವ್ಡ್ ಫೇಸ್ಗೆ ಫೀಲ್ಡ್ ಲೈನ್ಸ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನು ನಾವು ಮೆನ್ಷನ್ ಮಾಡುವಾಗ ಮೆಷರ್ ಮಾಡಬೇಕಂದ್ರೆ ನಾನು ಹೇಳ್ಕೊಟ್ಟಿದ್ದೀನಿ, when the flux is maximum, when the flux minimum. ಫ್ಲಕ್ಸ್ ಮ್ಯಾಕ್ಸಿಮಮ್ ಇರೋದು ಯಾವಾಗ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ನಾರ್ಮಲ್ ಟು ದ ಸರ್ಫೇಸ್. ಎಲೆಕ್ಟ್ರಿಕ್ ಫ್ಲಕ್ಸ್ ಝೀರೋ ಇರೋದು ಯಾವಾಗ ಫೀಲ್ಡ್ ಲೈನ್ಸ್ ಆರ್ ಪ್ಯಾರಲಲ್ ಟು ದ ಸರ್ಫೇಸ್. ಸರ್ಫೇಸ್ಗೆ ಪ್ಯಾರಲಲ್ ಆಗಿ ಫೀಲ್ಡ್ ಲೈನ್ಸ್ ಇದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಝೀರೋ. ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಫೀಲ್ಡ್ ಲೈನ್ಸ್ ಇದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಮ್ಯಾಕ್ಸಿಮಮ್. ಹಾಗಿದ್ರೆ ಹೇಳಿ, ಈ ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್ ಅಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಅಟ್ ದ ಎಂಡ್ ಫೇಸ್ ಏನಾಗಿರುತ್ತೆ ಝೀರೋ. ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಕರ್ವ್ಡ್ ಫೇಸ್ ಏನಾಗಿರುತ್ತೆ ಮ್ಯಾಕ್ಸಿಮಮ್ ಇರುತ್ತೆ. ಅದನ್ನ ಡೆರಿವೇಟಿವ್ ಪಾರ್ಟಿಗೆ ಅಪ್ಲೈ ಮಾಡ್ತಾ ಹೋಗೋಣ. ಈಗ ನಿಮಗೆ ಡಯಾಗ್ರಾಮ್ ಅರ್ಥ ಆಗಿದೆ ಇದು? ಓಕೆ, ನಾನು ಇಲ್ಲಿ ಬರ್ದಿರೋದೇನು, ಒಂದು ಇನ್ಫೈನೈಟ್ಲಿ ಲಾಂಗ್ ವಯರ್ ಇದೆ. ಈ ವಯರ್ನ ಪಕ್ಕದಲ್ಲಿ ಆರ್ ಅನ್ನೋ ಡಿಸ್ಟೆನ್ಸ್ ಅಲ್ಲಿ ಪಿ ಅನ್ನೋ ಪಾಯಿಂಟ್ ಅನ್ನ ಮಾರ್ಕ್ ಮಾಡಿದ್ದೀನಿ. ಒಂದು ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್ ಅನ್ನ ಡ್ರಾ ಮಾಡಿದ್ದೀನಿ. ಆ ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್ ಚಾರ್ಜ್ ಅನ್ನ ಎನ್ಕ್ಲೋಸ್ ಮಾಡ್ಕೋಬೇಕು, ಜೊತೆಗೆ ಪಾಯಿಂಟ್ ಪಿ ನಲ್ಲಿ ಪಾಸ್ ಆಗಬೇಕು. ಓಕೆ, ಡೆರಿವೇಟಿವ್ ಪಾರ್ಟ್ ಬನ್ನಿ. ಸರ್ಫೇಸ್ ಏರಿಯಾ ಆಫ್ ದಿ ಸಿಲಿಂಡರ್ ನಿಮಗೆ ಗೊತ್ತಿದೆಯಲ್ಲ, 10th ಅಲ್ಲೋ 9th ಅಲ್ಲೋ ಓದಿದ್ದೀರಾ ನೀವು. ಏರಿಯಾ ಆಫ್ ದಿ ಸಿಲಿಂಡರ್ ಫಾರ್ಮುಲಾ ಏನು? 2πr(h). h ಅಂದ್ರೆ ಹೈಟ್ ಅಂತ. ನಾನಿಲ್ಲಿ ಸಿಲಿಂಡರ್ ನ ಲೆಂತ್ ಎಷ್ಟು ತಗೊಂಡಿದ್ದೀನಿ? L ಅಂತ ತಗೊಂಡಿದ್ದೀನಿ. ಸರ್ಫೇಸ್ ಏರಿಯಾ ಆಫ್ ದಿ ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್. ಸೊ ನಾನು ಬೋರ್ಡ್ ಅಲ್ಲಿ ಕಂಪ್ಲೀಟ್ ಬರೀಲಿಕ್ಕೆ ಡೆರಿವೇಶನ್ಗೆ ಸ್ಪೇಸ್ ಸಾಕಾಗಲ್ಲ ಅಂತೇಳಿ ಶಾರ್ಟ್ ಮಾಡಿದ್ದೀನಿ. ನೀವು ಬರೆಯುವಾಗ ಪೂರ್ಣ ಬರೀರಿ ಡೆರಿವೇಶನ್ ಅಲ್ಲಿ. ಸರ್ಫೇಸ್ ಏರಿಯಾ ಆಫ್ ಯಾವ್ದು? ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್ A is equal to 2πr into L ಅಂತ ಹೇಳಿ. ನೆಕ್ಸ್ಟ್ ಎಲೆಕ್ಟ್ರಿಕ್ ಫ್ಲಕ್ಸ್. ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನು ನೀವು ಎರಡು ಫೇಸ್ ಅಲ್ಲಿ ತಗೋಬೇಕು, ಒಂದು ಕರ್ವ್ಡ್ ಫೇಸ್ ಅಲ್ಲಿ, ಇನ್ನೊಂದು ಎಂಡ್ ಫೇಸ್ ಅಲ್ಲಿ. ಹೇಳಿ ನೋಡೋಣ. ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಕರ್ವ್ಡ್ ಫೇಸ್? ಸೊ ಫೀಲ್ಡ್ ಲೈನ್ಸ್ ಆರ್ ಪ್ಯಾರಲಲ್, ಫೀಲ್ಡ್ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಆಗಿದೆ. ಹಾಗಿದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ Φ1 is equal to E into A by the definition. ನೆನಪು ಮಾಡ್ಕೊಳ್ಳಿ, ಫ್ಲಕ್ಸ್ ಅನ್ನ E into A ಅಂತ ಹೇಳ್ತೀವಿ. ಹಾಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಎಂಡ್ ಫೇಸ್ ಅಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ Φ2 ಅಂತ ತಗೊಂಡಿದ್ದೀನಿ. ಅದೇನಾಗಿದೆ? 0. ಹಾಗಿದ್ರೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಗಾಸಿಯನ್ ಸರ್ಫೇಸ್, ಈ ಗಾಸಿಯನ್ ಸರ್ಫೇಸ್ ಅಲ್ಲಿ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟಿರುತ್ತೆ ಅಂದ್ರೆ ಎಲೆಕ್ಟ್ರಿಕ್ ಸಮ್ ಆಫ್ ದಿ electric flux through the curved face and electric flux through the end face, that is phi is equal to Φ1 plus Φ2. ಅರ್ಥ ಆಯ್ತಾ? ಓಕೆ, ಈಗ Φ1 ಅಂದ್ರೆ ಎಷ್ಟು? E into A ಸಬ್ಸ್ಟಿಟ್ಯೂಟ್ ಮಾಡಿ. Φ2 ಅಂದ್ರೆ ಎಷ್ಟು? 0. E into A plus 0 ಅಂದ್ರೆ E into A ನೇ ಬರುತ್ತೆ. ಬಟ್ A ಅಂದ್ರೆ ಏನು? 2πr into L ಅಂತ ಇದೆ. ಸಬ್ಸ್ಟಿಟ್ಯೂಟ್ Φ is equal to E into 2πr ಅಂತ ಮೆನ್ಷನ್ ಮಾಡಿ. So this is the expression for electric flux only. So not electric field, electric flux ಆಯ್ತು. ಈಗ ಸೆಕೆಂಡ್ ಪಾರ್ಟ್ ಗೆ ಬರೋಣ. ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಗಾಸಿಯನ್ ಸರ್ಫೇಸ್. ಈ ಗಾಸಿಯನ್ ಸರ್ಫೇಸ್ ಅಲ್ಲಿ ಟೋಟಲ್ ಚಾರ್ಜ್ ಎಷ್ಟು ಎನ್ಕ್ಲೋಸ್ ಆಗಿದೆ ಅಂತಂದ್ರೆ Q is equal to lambda into L ಅಂತ ಹೇಳ್ತೀವಿ. Q is equal to lambda into L ಅಂತ ಹೇಳಿದ್ರೆ ಇಲ್ಲಿ ಒಂದು ಡೌಟ್ ಏನಂದ್ರೆ, ಸರ್ ಇದು ಯಾವುದು ಸರ್ ಇದು ಫಾರ್ಮುಲಾ Q is equal to lambda into L ಅಂತ? ನಿಮಗೆ ನೆನಪಿದೆಯಾ? ಪ್ರೀವಿಯಸ್ ಪೀರಿಯಡ್ಸ್ ಅಲ್ಲಿ ನಾನು ಹೇಳಿದ್ದೀನಿ, ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ದೀನಿ. ನೋಡಿ ಇಲ್ಲಿ ಸೈಡ್ ಅಲ್ಲಿ ನಾನು ಅದನ್ನ ಬರೆದು ತೋರಿಸ್ತೀನಿ. ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ lambda is equal to Q divided by L. So define linear charge distribution. Amount of charges present per unit length. ಹಾಗಿದ್ರೆ ಈ ಎರಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ Q is equal to lambda into L ಅಂತ ಹೇಳ್ತೀವಿ. ಅದನ್ನೇ ನಾವಿಲ್ಲಿ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಗಾಸಿಯನ್ ಸರ್ಫೇಸ್ ಎಷ್ಟಿದೆ ಅಂತ ಹೇಳಿದ್ರೆ Q is equal to lambda L ಅಂತ ಹೇಳ್ತೀವಿ. ಈಗ ನೀವು ಪಾಠ ಕೇಳ್ತಿದ್ದೀರಲ್ಲ, ಎಲ್ರಿಗೂ ಒಂದು ಕನ್ಫ್ಯೂಷನ್ ಏನಂದ್ರೆ, ಸರ್ ಏನಿದೆ ಈ ತರ ಎಲ್ಲ ಬರ್ಕೊಂಡು ಬಂದಿದ್ದಲ್ಲ, ಯಾಕೆ ಹೀಗೆ ಬರದ್ರಿ ಅಂತ ಹೇಳಿ. ಈಗ
ಇದು ಯಾವುದಿದು ಅಪ್ಲಿಕೇಶನ್ ಆಫ್ ಗಾಸ್ ಗಾಸ್ ಲಾ ಏನು ಹೇಳುತ್ತೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು 1/ε0 ಟೈಮ್ಸ್ ಆಫ್ ಟೋಟಲ್ ಚಾರ್ಜ್ ಅಂತ ಹೇಳುತ್ತೆ. ನೀವು ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಎಲ್ ಎಚ್ ಎಸ್ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟಿದೆ ಅಂತಂದ್ರೆ ಇ ಇಂಟು 2πr ಇರುತ್ತೆ. ಕ್ಯೂ ಆರ್ ಎಚ್ ಎಸ್ ಅಲ್ಲಿ ಕ್ಯೂ ಅಂತ ಇದೆ, ಟೋಟಲ್ ಚಾರ್ಜ್ ಎಷ್ಟಿದೆ ಅಂದ್ರೆ ಲ್ಯಾಂಬ್ಡಾ ಇಂಟು ಎಲ್ ಅಂತ ಇದೆ. ಈಗ ಅಪ್ಲೈ ಮಾಡಿ, ಫೈ ಇಸ್ ಈಕ್ವಲ್ ಟು 1/ε0 ಇಂಟು ಕ್ಯೂ ಅಂತ ಇದೆಯಾ? ಓಕೆ, ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಫೈ? ಇ ಇಂಟು 2πr 1/ε0 ಹಾಗೆ ಬರ್ತದೆ. ಕ್ಯೂ ಲ್ಯಾಂಬ್ಡಾ ಇಂಟು ಎಲ್, ಸೊ ಎಲ್ ಎಲ್ ಕ್ಯಾನ್ಸಲ್. ರಿಮೈನಿಂಗ್ 2πr ನ ರೈಟ್ ಸೈಡ್ ತಗೊಂಡ್ರೆ ಡಿನಾಮಿನೇಟರ್ ಬರ್ತದೆ. ಹಾಗಿದ್ರೆ ಫೈನಲ್ ಎಕ್ಸ್ಪ್ರೆಷನ್ E is equal to lambda divided by 2πε0 into r. Is the electric field depends on length of the wire? ಈ ವೈರ್ ನ ಲೆಂತ್ ಇನ್ಫೈನೈಟ್ಲಿ ಲಾಂಗ್ ಅಂತ ಹೇಳಿದ್ವಿ. ಈ ಲೆಂತ್ ಆಫ್ ದಿ ವೈರ್ ನ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಡಿಪೆಂಡ್ ಆಗಿದೆಯಾ? ನೋ, ಇಟ್ಸ್ ಓನ್ಲಿ ಡಿಪೆಂಡ್ಸ್ ಆನ್ ರೇಡಿಯಲ್ ಡಿಸ್ಟೆನ್ಸ್, ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. As the radial distance increases, radial distance increase ಆಗ್ತಾ ಎಲೆಕ್ಟ್ರಿಕ್ ಫೀಲ್ಡ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಕ್ವಾಂಟಿಟಿ ಅನ್ನೋದು ಗೊತ್ತು. 1 ಮಾರ್ಕ್ ಅಲ್ಲಿ ಏನಾದರೂ ನಿಮಗೆ ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ವೆಕ್ಟರ್ ಫಾರ್ಮ್ ಅಂತ ಏನಾದರೂ ಕೇಳಿದ್ರೆ ಎಲ್ ಎಚ್ ಎಸ್ ಅಲ್ಲಿ ವೆಕ್ಟರ್ ಇ ಇಸ್ ಈಕ್ವಲ್ ಟು ಸೇಮ್ ಫಾರ್ಮುಲಾನೇ ರಿಪೀಟ್ ಮಾಡಿ, ಲ್ಯಾಂಬ್ಡಾ ಡಿವೈಡೆಡ್ ಬೈ 2πε0 ಇಂಟು ಆರ್ ಅಂತ ಬರೆದು ಇಲ್ಲಿಗೆ ನೀವು ಆರ್ ಕ್ಯಾಪ್ ಅಥವಾ ಇ ಅಂತ ಬರೆದಿದ್ರೆ ಈ ಕ್ಯಾಪ್ ಅಂತ ಬೇಕಿದ್ರು ನೀವು ಮೆನ್ಷನ್ ಮಾಡ್ಬೋದು. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ವೆಕ್ಟರ್ ಫಾರ್ಮ್. ಸೊ ಇನ್ಫೈನೈಟ್ಲಿ ನಾವು ಸ್ಟ್ರೈಟ್ ಕಂಡಕ್ಟರ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ಎಕ್ಸ್ಪ್ರೆಷನ್ ಅನ್ನ ಮೆನ್ಷನ್ ಮಾಡಿ ಅಂತ 1 ಮಾರ್ಕ್ ಅಲ್ಲೂ ಕೇಳ್ತಾರೆ. ಡೆರೈವ್ ದ ಎಕ್ಸ್ಪ್ರೆಷನ್ ಅಂತೇಳಿ 3 ಮಾರ್ಕ್ ಅಲ್ಲಿ 5 ಮಾರ್ಕ್ ಅಲ್ಲಿ ಎರಡೂ ಕಡೆಗಳಲ್ಲಿ ಕೇಳಿದ್ದಾರೆ. ಸೊ ಸಿಂಪಲ್ ಆಗಿದೆ ಅಲ್ವಾ? ಅರ್ಥ ಆಯ್ತಲ್ಲ ನಿಮಗೆ? ರಿಕಾಲ್ ಮಾಡಬೇಕಾ ಒಂದ್ಸಲ? ಓಕೆ ನೋಡಿ, ಡೆರೈವೇಶನ್ ಬರೀಬೇಕಂತಂದ್ರೆ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ. ಗಾಸ್ ಲಾ ಅಂದ್ರೆ ನಮಗೆ ಗೊತ್ತು, ಫೈ ಇಸ್ ಈಕ್ವಲ್ ಟು 1/ε0 ಇಂಟು ಕ್ಯೂ ಅಂತ. ಫಸ್ಟ್ ಫೈ ಗೆ ಎಕ್ಸ್ಪ್ರೆಷನ್ ಏನು ಬರೀಬೇಕು ಚೆಕ್ ಮಾಡಿ. ಆಯ್ತು. ಕ್ಯೂ ಚಾರ್ಜ್ ಗೆ ಎಕ್ಸ್ಪ್ರೆಷನ್ ಏನು ಬರೀಬೇಕು ಚೆಕ್ ಮಾಡಿ. ಎರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡಿ, ಯಾವ್ದು ಕ್ಯಾನ್ಸಲ್ ಆಗುತ್ತೋ ಕ್ಯಾನ್ಸಲ್ ಮಾಡಿ, ಉಳ್ಕೊಂಡಿದ್ದನ್ನ ಮೆನ್ಷನ್ ಮಾಡಿ. ಸೊ ದಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್. ಈಗ ನಾವು ಅಪ್ಲಿಕೇಶನ್ ಆಫ್ ಗಾಸ್ ಲಾ ನಲ್ಲಿ ಒಂದು ಅಪ್ಲಿಕೇಶನ್ ಅನ್ನ ಕೇಳಿದ್ವಿ, ಯಾವುದು? ಸ್ಟ್ರೈಟ್ ಕಂಡಕ್ಟರ್. ಅದೇ ರೀತಿಯಲ್ಲಿ ನೆಕ್ಸ್ಟ್ ಪೀರಿಯಡ್ ಅಲ್ಲಿ ನಾವು ಇನ್ನೂ 2 ಅಪ್ಲಿಕೇಶನ್ಸ್, ಒಂದು ಪ್ಲೇನ್ ಶೀಟ್ಗೆ ಮತ್ತೊಂದು ಸ್ಪೆರಿಕಲ್ ಆಬ್ಜೆಕ್ಟ್ಗೆ, ಈ ಎರಡಕ್ಕೂ ಕೂಡ ಸೊ 2 ಡೆರೈವೇಶನ್ಸ್ ಗಳಿವೆ. ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಪೀರಿಯಡ್ ಅಲ್ಲಿ ನಾನು 2 ಡೆರೈವೇಶನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು.